ಫ್ರೆಂಡ್ಸ್ ನೋಡಿ, ಹೊಸೊಬ್ರು ಕಲಿಯುವಾಗ ಇಲ್ಲಿ ನೀಡ್ಲ ಹತ್ರ ಥ್ರೆಡ್ ಹಾಕ್ತಿರಲ್ವ, ಅವಾಗ ಇಲ್ಲಿ ಮುಂದೆ ಮೂವ್ ಮಾಡಿದಾಗ ವೀಲ್ನ ದಾರ ಬಿಚ್ಕೊಳ್ಳುತ್ತೆ ಅಂತೀರ. ಏನಕ್ಕೆ ಬಿಚ್ಕೊಳ್ಳುತ್ತೆ ಅಂತಂದರೆ ನೋಡಿ, ಇವಾಗ ನೋಡಿ ಇಲ್ಲಿ ನೀಡಲ್ಗೆ ಥ್ರೆಡನ್ನು ಹಾಕಾದ್ಮೇಲೆ ನಾವು ಹೀಗೆ ತೆಕ್ಕೋತೀವಲ್ವ, ದಾರನ ತೆಗೆದಾದ್ಮೇಲೆ ನಾವೇನು ಮಾಡ್ತೀವಿ, ಈ ದಾರನ ಈ ಹಿಂದೆ ಬಿಡಬೇಕಲ್ವಾ. ಹಿಂದೆ ಬಿಟ್ಟಾಗ ಕೆಲವರು ಏನು ಮಾಡ್ತೀರಾ, ಸ್ಟಾರ್ಟಿಂಗಲ್ಲಿ ಬಿಗಿನರ್ಸ್ ನೋಡಿ ಇಷ್ಟು ಮಾತ್ರ ಬಿಡ್ತೀರಾ, ಹೌದಾ. ನೋಡಿ ನಾವಿಲ್ಲಿ ಮೂವ್ ಮಾಡ್ತೀವಿ ನೀಡನ್ನು, ಇಲ್ಲಿ ವೀಲ್ನ ಮೂವ್ ಮಾಡಿದಾಗ ಈ ನೀಡಲ್ಲೇ ನಾವು ನೋಡಿ ಕೆಳಗೆ ಹೋಗ್ಬೇಕಲ್ವ ಅಂತ ನೋಡಿ ಬಿಚ್ಕೊಂತು ಓಕೆನಾ. ಅದಕ್ಕೆ ಏನು ಮಾಡಬೇಕಂದ್ರೆ ಹೀಗೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಥ್ರೆಡ್ಡನ್ನು ನೋಡಿ ಜಾಸ್ತಿ ಬಿಟ್ಕೋಬೇಕು ಓಕೆನಾ. ನೀವು ಜಾಸ್ತಿ ಬಿಟ್ಕೊಂಡು ಈ ಥರ ಹಿಂದೆ ಹಾಕ್ಬಿಟ್ಟು ಸ್ಟಿಚ್ ಮಾಡಬೇಕು. ಒಂದು ನಿಮಿಷ ಹೀಗೆ ನೋಡಿ, ಹೀಗೆ ಸ್ಟಿಚ್ ಮಾಡಾದ್ಮೇಲೆ ಏನು ಮಾಡ್ತೀವಿ, ಸ್ಟಾರ್ಟಿಂಗ್ ಮತ್ತೆ ಏನು ಮಾಡ್ತಾರೆ, ಹಿಂಗೆ ನೋಡಿ ಈ ನೀಡಲ್ನ ಹಿಂಗೆ ಮೇಲೆ ಬಿಟ್ಬಿಟ್ಟು ಈ ಥರ ಈ ನೀಡಲ್ನ ಮೇಲೆ ಬಿಟ್ಬಿಟ್ಟು ಏನು ಮಾಡ್ತೀರಾ, ಕಟ್ ಮಾಡ್ಕೊಳ್ತೀರಾ ಓಕೆನಾ. ಈ ಥರ ಹಿಂಗೆ ಕಟ್ ಮಾಡ್ತೀರಾ ಓಕೆನಾ. ನೋಡಿ ಈ ಥರ ನೀಡಲ್ ಬಿಟ್ಟಾದ್ಮೇಲೆ ಮತ್ತೆ ನೀವೇನು ಮಾಡ್ತೀರಾ, ನೆಕ್ಸ್ಟ್ ಮತ್ತೆ ಸ್ಟಿಚ್ಗೆ ಅಂತ ಹೋದಾಗ ನೋಡಿ ಮತ್ತೆ ನೋಡಿ ಇಲ್ಲಿ ಕಮ್ಮಿ ಬಿಟ್ಟಿರ್ತೀರಲ್ವ, ಈ ನೀಡಲು ಈ ಒಳಗಡೆ ಹೋಗ್ಬೇಕಲ್ವ, ಅವಾಗ ಏನಾಗುತ್ತೆ, ಈ ದಾರ ಮತ್ತೆ ಪುನಃ ಮೇಲೆ ಬರುತ್ತೆ ಓಕೆನಾ. ಬಟ್ ನೀವೇನು ಮಾಡಬೇಕಂದ್ರೆ ನೀಡಲ್ನ ನಿಮ್ಮದು ಸ್ಟಿಚ್ ಮಾಡಿ ಮುಗಿದ್ಮೇಲೆ ನೀಡಲ್ನ ಸ್ಟಾಪ್ ಮಾಡುವಾಗ, ನೀಡಲ್ ಯಾವ ಜಾಗದಲ್ಲಿ ಇರಬೇಕು ಗೊತ್ತಾ, ನಿಮ್ಮದು ಸ್ಟಿಚ್ಚನ್ನ ಸ್ಟಾಪ್ ಮಾಡುವಾಗ ನೋಡಿ ಹೀಗೆ ದಾರನ ತುಂಬ ದೂರ ಬಿಟ್ಕೋಬೇಕು ಓಕೆನಾ. ಬಿಟ್ಟಾದ್ಮೇಲೆ ನೋಡಿ ಹೀಗೆ ಸ್ಟಿಚ್ ಮಾಡಾದ್ಮೇಲೆ ನಿಮಗೆ ಸ್ಟಾಪ್ ಆಗಬೇಕಲ್ವ, ಈ ನೀಡಲ್ನ ಹೀಗೆ ಒಳಗಡೆನೇ ಬಿಡಬೇಕು. ಬಿಟ್ಟು ನಿಮಗೆ ನೋಡಿ ಹಿಂಗೆ ಮುಂದೆ ಬಂದು ನೀಡಲ್ನ ಒಳಗಡೆ ಬಿಟ್ಟು ಇಷ್ಟು ದೂರ ಬಿಟ್ಟು ಕಟ್ ಮಾಡಿದ್ರೆ ನಿಮ್ಮದು ನೆಕ್ಸ್ಟ್ ಏನೇ ಸ್ಟಿಚ್ ಮಾಡೋದಿದ್ರು ಥ್ರೆಡ್ಡು ಮೇಲೆ ಬರಲ್ಲ ನೋಡಿ. ಓಕೆನಾ. ಓಕೆ, ಥ್ಯಾಂಕ್ ಯು.